ಚಪಾತಿಗೆ, ರೊಟ್ಟಿಗೆ ದಿನ ಒಂದೇ ರೀತಿಯ ಪಲ್ಯಗಳನ್ನು, ಸಾರುಗಳನ್ನು ತಿಂದು ಬೇಜಾರಾಗಿದ್ದರೆ ಈ ರೀತಿಯಾಗಿ ಸೊಪ್ಪಿನ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನಾನು ಮೊದಲಿಗೆ ತೋರಿಸ್ಕೊಡ್ತೀನಿ. ಈ ಅಡುಗೆ ಮಾಡಬೇಕಾದ್ರೆ ಮೊದಲಿಗೆ ಬೇಳೆನ ಬೇಯಿಸ್ಕೊಬಿಡಬೇಕು. ಇಲ್ಲಿ ನಾನು ಸ್ವಲ್ಪ ಹೆಸರು ಬೇಳೆ ಮತ್ತು ಸ್ವಲ್ಪ ತೊಗರಿ ಬೇಳೆನ ತೊಗೊಂಡಿದ್ದೀನಿ. ಒಂದೊಂದು ಮುಷ್ಟಿಯಷ್ಟು ತೊಗೊಂಡಿದ್ದೀನಿ. ಇಷ್ಟು ತಗೊಂಡ್ರೆ ಸಾಕಾಗುತ್ತೆ. ನಂತರ ಇದಕ್ಕೆ ನೀರು ಹಾಕಿಬಿಟ್ಟು ಒಂದು 2-3 ಸರಿ ಚೆನ್ನಾಗಿ ತೊಳಿಬೇಕು. ನೀವು ಬೇರೆ ಪಾತ್ರೆಯಲ್ಲಿ ಕೂಡ ತೊಳೆದ್ಬಿಟ್ಟು ಆಮೇಲೆ ಕುಕ್ಕರ್ಗೆ ಹಾಕೋಬೋದು, ಅಡ್ಡಿ ಏನಿಲ್ಲ. ನಾನಿಲ್ಲಿ ಕುಕ್ಕರ್ಗೆ ಹಾಕಿಬಿಟ್ಟು ತೊಳೆದ್ಬಿಟ್ಟು ನೀರಲ್ಲೆಲ್ಲ ಬಸಿದ್ಬಿಟ್ಟು ಆಮೇಲೆ ಉಪಯೋಗಿಸ್ತೀನಿ. ನೋಡಿ, ಈಗ ನೀರೆಲ್ಲ ಬಸ್ತಾಗಿದೆಯಲ್ಲ, ಇವಾಗ ಇದಕ್ಕೆ ಹರವೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪನ್ನು ಪೂರ್ತಿಯಾಗಿ ಹಾಕ್ಕೊಂಡ್ಮೇಲೆ ಈರುಳ್ಳಿಯನ್ನು ಈ ರೀತಿಯಾಗಿ 2 ಭಾಗ ಮಾಡಿ ಹಾಕ್ಕೋಬೇಕು. ಹಾಗೆ ಒಂದು ಟೊಮೆಟೊನೂ ಕೂಡ ಈ ರೀತಿಯಾಗಿ 2 ಭಾಗ ಮಾಡಿ ಹಾಕ್ಕೊಂಡ್ರೆ ಆಯಿತು. ಅದ್ರ ಜೊತೆಗೆ ಒಂದು 7-8 ಎಸಳಾಗುವಷ್ಟು ಸಿಪ್ಪೆ ತೆಗೆದಿರುವಂತಹ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೋಬೇಕು. ಮತ್ತು ಖಾರಕ್ಕೆ ಅನುಗುಣವಾಗಿ 5-6 ಮೆಣಸಿನ್ಕಾಯಿನೂ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕಿದ ಮೇಲೆ ಅದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಆಯಿತು. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಜೀರಿಗೆನೂ ಸೇರಿಸ್ಬಿಟ್ಟು ಈ ರೀತಿಯಾಗಿ ಮುಚ್ಚಿಬಿಟ್ಟು ಒಂದು 2-3 ವಿಷಿಲು ಹಾಕ್ಕೋಬೇಕು. ಆವಾಗ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಇವಾಗ 2-3 ವಿಷಿಲ್ ಹಾಕಿ ಬೇಯಿಸಿದ್ದೀನಿ. ತಣ್ಣಗಾದ್ಮೇಲೆ ಕುಕ್ಕರ್ ತೆಗೆದ್ರೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ರೀತಿಯಾಗಿ ನುಣ್ಣಗೆ ಬೆಂದಿರಬೇಕು. ಆಮೇಲೆ ಈ ರೀತಿಯಾಗಿ ಒಂದು ಚಮಚ ತೊಗೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ರೆ ಆಯಿತು. ಇಲ್ಲಾಂದರೆ ಸ್ಮ್ಯಾಶರ್ ಇರುತ್ತಲ್ಲ, ಅದರಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಕೋಬೋದು. ಇದಕ್ಕೆ ಇವಾಗ ಒಂದು ಒಗ್ಗರಣೆ ಹಾಕ್ಕೋಬೇಕಾಗುತ್ತೆ. ಒಗ್ಗರಣೆಗೆ ನಾನಿಲ್ಲಿ 2-3 ಚಮಚ ಹಾಕೋಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಹಾಕ್ಕೊಬೇಡಿ, ತುಪ್ಪನೇ ಹಾಕಿ, ರುಚಿ ಚೆನ್ನಾಗಿರುತ್ತೆ. ಆಮೇಲೆ 1/4 ಚಮಚ ಆಗೋಷ್ಟು ಸಾಸಿವೆನ ಹಾಕ್ಕೊಳ್ತಾಯಿದ್ದೀನಿ. ಆಮೇಲೆ ಇನ್ನೊಂದು 1/4 ಚಮಚ ಆಗೋಷ್ಟು ಜೀರಿಗೆನೂ ಕೂಡ ಸೇರಿಸ್ಬೇಕು. ಜೊತೆಗೆ ಇಲ್ಲಿ ಜಜ್ಜಿರುವಂತಹ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೋಬೇಕು. ಇಲ್ಲಿ ಸಿಪ್ಪೆ ಸಮೇತವಾಗಿ ಜಜ್ಜಿ ಹಾಕಬೇಕು. ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಬಿಡಿ. ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಂಡಾದ್ರ ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೋಬೇಕು. ಒಂದು 1/4 ಚಮಚ ಆಗೋಷ್ಟು ನಾನು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗೆಲ್ಲ ಬೆರೆಸಿ ಒಗ್ಗರಣೆ ಎಲ್ಲ ರೆಡಿಯಾಗಿದೆಯಲ್ಲ, ಇವಾಗ ಇದಕ್ಕೆ ಬೇಯಿಸಿರುವಂಥ ಸೊಪ್ಪನ್ನು ಕೂಡ ಈ ರೀತಿಯಾಗಿ ಸೇರಿಸ್ಕೋಬೇಕು. ಚೆನ್ನಾಗಿ ಅದನ್ನು ಒಂದು ಸಲ ತಿರುಗಿಸ್ಕೋಬೇಕು. ಒಗ್ಗರಣೆಯಲ್ಲಿ ಸೊಪ್ಪು ಚೆನ್ನಾಗಿ ಬೆರಿಬೇಕಲ್ಲ. ಜೊತೆಗೆ ಇವಾಗ ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪೆಲ್ಲ ಸೇರಿಸ್ಕೊಂಡಾದ್ಮೇಲೆ ಉಪ್ಪು ಮತ್ತು ಖಾರ ಸರಿಯಾಗಿದೆಯಾ ಒಂದು ಸಲ ನೋಡ್ಕೊಳ್ಳಿ. ಇನ್ನೊಂದು ಕುದಿ ಬಂದುಬಿಟ್ರೆ ರೊಟ್ಟಿಗೆ, ಚಪಾತಿಗೆ ಬೇಕಾಗಿರುವಂಥ ರುಚಿಯಾದ ಸೊಪ್ಪಿನ ಈ ರೆಸಿಪಿ ರೆಡಿಯಾಗಿರುತ್ತೆ. ಖಂಡಿತವಾಗ್ಲೂ ಮನೇಲಿ ಒಂದು ಸಲ ಮಾಡ್ಕೊಳ್ಳಿ, ಭಾರಿ ರುಚಿಯಾಗುತ್ತೆ ಮಾರ್ರೆ. ಇದಕ್ಕೆ ತುಪ್ಪನೇ ಬಳಸಿ ಆಯಿತಾ. ಎಣ್ಣೆ ಬಳಸಿದ್ರೆ ಅಷ್ಟು ಚೆಂದ ಬರೋದಿಲ್ಲ. ಹಾಗಾಗಿ ತುಪ್ಪ ಹಾಕಿದರೆ ಭಾರಿ ಲಾಯ್ಕಾಗುತ್ತೆ. ಇದು ಚಪಾತಿ, ಅನ್ನ, ರೊಟ್ಟಿ ಎಲ್ಲದಕ್ಕೂ ಸಹಿ ಅನಿಸುತ್ತೆ. ನಾನಿದು ಬೆಳಿಗ್ಗೆಗೆ ಮಾಡ್ಕೊಂಡಿದ್ದೆ, ಬೆಳಿಗ್ಗೆ ಚಪಾತಿ ಮಾಡಿದ್ದೆ. ಹಾಗಾಗಿ ಚಪಾತಿಗೆ ಇದನ್ನು ಮಾಡಿದ್ದೆ. ತುಂಬಾ ರುಚಿಯಾಗಿ ಬಂದಿತ್ತು. ಅದ್ಭುತವಾದ ಒಂದು ಸೊಪ್ಪಿನ ರೆಸಿಪಿ. ಇದನ್ನು ದಾಲ್ ಅಂತ ಕೂಡ ಕರಿಬೋದು. ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಶುಭವಾಗಲಿ. ಹೋಗಿ ಬರಲಾ. ನಮಸ್ಕಾರ.